ಅಯ್ಯಪ್ಪನ ನಂಬಿರಲು ಈ ಮನ, ಅಯ್ಯಪ್ಪನ ನಂಬಿರಲು ಈ ಮನ. ಭಯಂಕರ ಕಾಡುಗಳು ಹೂವನ, ಅಯ್ಯಪ್ಪನ ಭಜಿಸಿರಲು ನಾಲಿಗೆ. ಸಾವು ನೋವ ಅಂಜಿಕೆಯೂ ಯಾರಿಗೆ, ಅಯ್ಯಪ್ಪನ ನಂಬಿರಲು ಈ ಮನ, ಅಯ್ಯಪ್ಪನ ನಂಬಿರಲು ಈ ಮನ. ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಅಯ್ಯಪ್ಪ ಸ್ವಾಮಿಯ ಜನನ ಇದು ಬಹಳ ವಿಶೇಷ. ಅಯ್ಯಪ್ಪನ ಜನನವಾದದ್ದು ಅಸುರ ಸಂಹಾರಕ್ಕೋಸ್ಕರ, ಮಹಿಷನ್ನ ಮರ್ದನ ಮಾಡಲಿಕ್ಕಾಗಿ ಅಯ್ಯಪ್ಪನ ಜನನವಾಯಿತು. ಅಂತಹ ಶಬರಿಮಲೈ ಸ್ವಾಮಿ ಅಯ್ಯಪ್ಪ ದಟ್ಟವಾದಂತಹ ಅರಣ್ಯದಲ್ಲಿ ಪುಟ್ಟ ಬಾಲಕನಾಗಿ ಹರಿಹರ ಪುತ್ರನಾಗಿ ಜನಿಸ್ತಾನೆ. ಹರಿಹರ ಪುತ್ರನಾಗಿ ಜನಿಸಿದಂತಹ ಅಯ್ಯಪ್ಪ ಪಂದಳ ರಾಜನಾದಂತಹ ರಾಜಕುವರನಿಗೆ ವಿಶೇಷವಾದಂತಹ ರೀತಿ ಅರಣ್ಯದಲ್ಲಿ ಪರಿಕ್ರಮಿಸುವಾಗ ಆಗ ಸಿಕ್ಕಂತಹದ್ದು ಮಣಿಕಂಠ. ಅಂತಹ ಮಣಿಕಂಠನ ಮೂರ್ತಿನ ತಾವಿಲ್ಲಿ ನೋಡಬಹುದು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಸ್ವಾಮಿಯೇ ಶರಣಂ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಂ ಅಯ್ಯಪ್ಪ. ಹೆಜ್ಜೆಯ ಹಾಕಿ ಕುಣಿಯುತ್ತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು. ಹೆಜ್ಜೆಯ ಹಾಕಿ ಕುಣಿಯುತ್ತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ತಾರಸ್ಥಾಯಿಯ ಸ್ವರದಲ್ಲಿ ಹೇಳಿರಿ ಶರಣಂ ಅಯ್ಯಪ್ಪ, ಶರಣಂ ಅಯ್ಯಪ್ಪ. ಗಗನವ ಮುಟ್ಟಲಿ ನಮ್ಮಯ ಧ್ವನಿಯು ಸ್ವಾಮಿ ನಮ್ಮಪ್ಪ, ಸ್ವಾಮಿ ನಮ್ಮಪ್ಪ, ಸ್ವಾಮಿ ನಮ್ಮಪ್ಪ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ಹೆಜ್ಜೆಯ ಹಾಕಿ ಕುಣಿಯುತ್ತ ಬನ್ನಿ ಶಬರಿಗಿರಿಗಿಂದು, ಸ್ವಾಮಿಗಳೆಲ್ಲ ಹಾಡಿರಿ ಕೂಡಿ ಸ್ವಾಮಿ ಶರಣೆಂದು, ಸ್ವಾಮಿ ಶರಣೆಂದು. ಕಾಂತವು ಲೋಹವ ಸೆಳೆಯುವ ಹಾಗೆ, ಸುಮವು ಭ್ರಮರವ ಕರೆಯುವ ಹಾಗೆ. ಕಾಂತವು ಲೋಹವ ಸೆಳೆಯುವ ಹಾಗೆ, ಸುಮವು ಭ್ರಮರವ ಕರೆಯುವ. ವ್ರತ ಮಾತ್ರವಲ್ಲದೆ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲು ಮುಖ್ಯ ಪಾತ್ರ ವಹಿಸುತ್ತದೆ. ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ನಕ್ಷತ್ರಚಾರ ಪ್ರಕಾರ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ, ಮಾಡುವಂತಹ ವೃತ್ತಿ ಧರ್ಮದಲ್ಲಿ ಒಂದಿಷ್ಟು ಅಭಿವೃದ್ಧಿ ಇದೆ. ಹಾಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕಿಂಚಿತ್ತು ಸ್ವಲ್ಪ ಭಾಳಷ್ಟು ಲೋಪ ಇರ್ಬೋದು, ಆ ಒಂದು ಲಾಸ್ ಆಗುವಂಥ ಸನ್ನಿವೇಶವೂ ಇರ್ಬೋದು. ಏನೇ ಆದರೂ ಇವತ್ತು ನೀವು ಮಾಡುವಂತಹ ಕೈಂಕರ್ಯಗಳಲ್ಲಿ ಸಾಕಷ್ಟು ಪ್ರಗತಿನೇ ಇದೆ. ಇದಕ್ಕಾಗಿ ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶಿವಾರಾಧನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ನೀವು ಮಾಡುವಂತಹ ಕಾಯಕಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಬೇಕಾದ್ರೆ, ಮಾಡುವಂತಹ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಶಿವನಾರಾಧನೆ, ಜೊತೆಗೆ ಶಿವನಿಗೆ ಒಂದಿಷ್ಟು ಭಸ್ಮಾರ್ಚನೆ, ಬಿಲ್ವಾರ್ಚನೆ ಅಥವಾ ಭಸ್ಮ ಅರ್ಚನೆ ಆಗಿರ್ತಕ್ಕಂಥ ಭಸ್ಮ ಪ್ರಸಾದವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದಲೂ ಸಾಕಷ್ಟು ಲಾಭವನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿ ಬಲದಲ್ಲಿ ಕುಂಭರಾಶಿಯವರಿಗೆ ಇವತ್ತು ದುರ್ಗಾ ಗಣಪತಿ ಆರಾಧನೆ ಬೇಕು. ದುರ್ಗಾ ಗಣಪತಿ ಆರಾಧನೆ ಮಾಡಿ, ತ್ರ್ಯಂಬಕೇಶ್ವರನ ಆಸ್ಥಾನಕ್ಕೆ ಹೋಗಿ ಬನ್ನಿ, ಶಿವನ ದರ್ಶನ ಮಾಡಿ ಅಥವಾ ಶಿವಧ್ಯಾನವನ್ನು ಮಾಡಿ. ಕುಂಭರಾಶಿಯವರು ಇದಿಷ್ಟನ್ನು ನೀವು ಕ್ರಮಬದ್ಧವಾಗಿ ಮಾಡಿಕೊಂಡ್ರು ಅಥವಾ ಕಪ್ಪು ಬಣ್ಣದ ಆಕಳಿಗೆ ಒಂದಿಷ್ಟು ಹಣ್ಣು ಅಥವಾ ಬಾಳೆಹಣ್ಣು, ಬೆಲ್ಲ, ಅಕ್ಕಿ ಇಂಥದ್ದು ಕೊಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದರೂ, ಏನೇ ಕೆಲಸ ಕಾರ್ಯ ಮಾಡಿದ್ರೂ ಕಳೆದ ಒಂದೆರಡು ದಿನಗಳಿಂದ ಮನಸ್ಸಲ್ಲಿ ಭಾಳ ನೋವಿಟ್ಕೊಂಡಿದ್ದೀರಿ, ಯಾರೊಂದಿಗೂ ಮಾತಾಡೋಕ್ಕಾಗದಂಥ ಪರಿಸ್ಥಿತಿಯಲ್ಲಿದ್ದೀರಿ. ನಿಮ್ಮ ಒಳಗಿರ್ತಕ್ಕಂಥ ನೋವನ್ನು ಯಾರಲ್ಲಿ ಹಂಚ್ಕೊಳ್ಳಿಕ್ಕೂ ಆಗ್ತಾ ಇಲ್ಲ.
ಹೀಗೆ ಸಮಸ್ಯೆ ಎಂಬತಕ್ಕಂಥದ್ದು ಒಂದೆರಡು ದಿನಗಳಿಂದ ಭಾಳ ನೋವು ಪಡ್ತಾ ಇದ್ದೀರಿ. ಇಂತಹ ಪರಿಸ್ಥಿತಿಯಿಂದ ಮುಕ್ತರಾಗಬೇಕಾದ್ರೆ ನೀವು ನಂಬಿರ್ತಕ್ಕಂತಹ ದೈವವನ್ನು ಸಂಕಲ್ಪವಾಗಿ ಪ್ರತಿದಿನ ಪ್ರಾರ್ಥನೆ, ಜಪ, ಅನುಷ್ಠಾನಗಳಲ್ಲಿ ಮಾತ್ರವೇ ಸಿದ್ಧ. ಈ ಒಂದು ಕಾರ್ಯಕ್ರಮ ಸಾಧ್ಯವಾದಷ್ಟು ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಒಳಮನಸ್ಸನ್ನು, ಒಳಗಡೆ ಇರ್ತಕ್ಕಂಥ ನೋವನ್ನು ಯಾರ ಬಳಿ ಹಂಚ್ಕೊಳ್ಳೋಕ್ಕೂ ಭಾಳ ಕಷ್ಟ ಅನಿಸುತ್ತೆ. ಅದಕ್ಕಾಗಿ ನೀವು ಮೌನವಾಗಿ ಒಂದು ಅಗೋಚರವಾಗಿರತಕ್ಕಂಥ ಶಕ್ತಿನ ನಂಬಿ ಆ ಶಕ್ತಿ ಬಳಿ ಅಷ್ಟೇ ನೀವು ಹೇಳಬೇಕಾಗತ್ತೆ. ಅಥವಾ ಯಾವುದಾದ್ರು ಒಂದು ವೃಕ್ಷದ ಬಳಿ ಕೂತು ಒಂದು 10 ನಿಮಿಷದ ಕಾಲ ಒಂದಿಷ್ಟು ಜಪಾನುಷ್ಠಾನ ಮಾಡೋದ್ರಿಂದ ಒಂದಿಷ್ಟು ಶಾಂತಿ, ನೆಮ್ಮದಿಯನ್ನು ತಂದುಕೊಳ್ಬೋದು. ಒಳ್ಳೆಯದಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಇದಕ್ಕಾಗಿ ಹಣಕಾಸಿನ ವಿಚಾರದಲ್ಲಿ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ. ಸರ್ಕಾರದಿಂದ ಮಾಡುವಂತಹ ಅಥವಾ ಸರ್ಕಾರಿ ಉದ್ಯಮದಲ್ಲಿರ್ತಕ್ಕಂಥ ಅಥವಾ ಸರ್ಕಾರಿ ನೌಕರರಿಗೂ ಸಹಿತ ಒಂದಿಷ್ಟು ಒಳಿತಾಗುವಂತಹ ಸಾಂದ್ರತೆಗಳು ಬಹಳಷ್ಟು ಇದೆ. ಹಾಗೆ ದೂರಭಾರ ಪ್ರಯಾಣ ಮಾಡಬೇಕು ಅನ್ನೋ ಆಸೆ, ಆಕಾಂಕ್ಷೆ ನಿಮ್ಮದು. ಅದಕ್ಕೆ ತಕ್ಕನಾಗಿ ಎಲ್ಲವೂ ಸಹಿತ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದಿಷ್ಟೇ ಅಲ್ದಿರ ನೂತನವಾದಂಥ ವಸ್ತ್ರ ಆಗಲಿ, ನೂತನವಾದಂಥ ಹೊಸ ವಸ್ತುಗಳನ್ನಾಗಲಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ, ಇಂತಹದ್ದನ್ನು ಸಹಿತ ಖರೀದಿ ಮಾಡುವಂಥ ಮನಸ್ಥಿತಿ ನಿಮ್ಮದಾಗುತ್ತೆ. ಒಂದಿಷ್ಟು ಹಣಕಾಸನ್ನು ಹೂಡಿಕೆ ಮಾಡಿ ಅದರಿಂದ ಒಂದಿಷ್ಟು ಲಾಭವನ್ನು ಕಾಣುವಂಥ ದಿನವೂ ಇವತ್ತಾಗಿರುತ್ತೆ. ಭಾಳಷ್ಟು ಅನುಕೂಲ ಸಿಗುವಂಥ ದಿನ, ಅದೃಷ್ಟ ಇರತಕ್ಕಂಥ ದಿನ, ಮೀನರಾಶಿಯವರು ಸಂಪೂರ್ಣವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ಆದರೆ ನೀವು ಹಾಕುವ ಹೆಜ್ಜೆ, ನೀವು ನಡೆಯುವ ಹಾದಿ ಕ್ರಮವಾಗಿರಬೇಕು, ಧರ್ಮ ಮಾರ್ಗದಲ್ಲಿರಬೇಕು. ಒಳ್ಳೆಯದಾಗಲಿ. ಇಲ್ಲಿಗೆ ಈ ದಿನದ 12 ರಾಶಿಗಳ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಬನ್ನೀಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ಬೇಡ ಮೇಡಮ್. ಸರಿ, ಎಲ್ಲಿಂದ ಕರೆ ಮಾಡಿದ್ದೀರಾ? ಊರುನು ಬೇಡ ಮೇಡಮ್. ಆಯ್ತಮ್ಮ, ಗುರುಜಿ ಇದ್ದಾರೆ, ಮಾತಾಡಿ. ಓಕೆ. ಹಲೋ. ಹಲೋ ಗುರುಜಿ, ನಮಸ್ಕಾರ. ಬಹಳ ಸಂತೋಷ ಆಯ್ತು ಗುರುಜಿ. 1 ವರ್ಷದಿಂದ ಇವಾಗ ತಾನೇ ಲೈನ್ ಸಿಕ್ಕಿದೆ ನಮ್ಗೆ. ಒಳ್ಳೆಯದಾಗಲಿಮ್ಮ. ಹೇಳಿ ತಾಯಿ, ಮಾತಾಡಮ್ಮ. ಗುರುಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ತಾಯಿ, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಗುರುಜಿ. ಗುರುಜಿ, ನಿಮ್ ಜೊತೆ ಮಾತಾಡ್ಲಿಕ್ಕೆ ನಾನು ಏನ್ ಮಾತಾಡ್ಬೇಕಂತ ನನಗೇನೆ ಗೊತ್ತಾಗ್ತಿದ್ದಿಲ್ಲ ಗುರುಜಿ. ಅಷ್ಟು ಖುಷಿ ಆಗುತ್ತಿದೆ. ಒಂದ್ ಸೈಡ್ ಅಳು ಬರುತ್ತಿದೆ ನನಗೆ. ಅಷ್ಟು ಖುಷಿ ಆಗುತ್ತಿದೆ ಗುರುಜಿ. ಸಂಕ್ರಾಂತಿ ಹಬ್ಬ ಚೆನ್ನಾಗಿ ಆಚರಣೆ ಮಾಡಿದ್ರಾ? ಚೆನ್ನಾಗಿ ಆಚರಣೆ ಮಾಡಿದೀವಿ ಗುರುಜಿ. ನನಗೆ ಅಂತ ಎಳ್ಳು ಬೆಲ್ಲ ತೆಗೆದಿಟ್ಟಿದ್ದೀರಾ? ಏನ್ ಗುರುಜಿ? ನನಗೆ ಅಂತ ಎಳ್ಳು ಬೆಲ್ಲ ತೆಗೆದಿಟ್ರ? ಅಣ್ಣಂಗೆ ಕೊಡ್ಬೇಕಲ್ವಾ? ತೆಗ್ದಿಟ್ಟಿದ್ದೀನಿ ಗುರುಜಿ, ಎಲ್ಲ ತೆಗ್ದಿಟ್ಟಿದ್ದೀನಿ. ನಿಮ್ದು ವಿಳಾಸಕ್ಕೆ ನಾನು ಕಳಿಸ್ತೀನಿ ಗುರುಜಿ. ಆಯ್ತು ತಾಯಿ, ನೀನು ಕಳಿಸ್ದಿದ್ರು ನೀನು ನನಗೆ ಅಂತ ಒಂದು ಭಾಗ ತೆಗೆದಿದ್ದೀನಿ ಅಂತಲ್ಲ, ಅದು ಸಂತೋಷ. ಒಳ್ಳೇದಾಗ್ಲಿ ತಾಯಿ. ಹೇಳಮ್ಮ, ನಿನ್ನ ಸಮಸ್ಯೆ ಏನು? ಗುರುಜಿ, ನನ್ನ ಸಮಸ್ಯೆ, ನಂದು ಶಾಪ್ ಇದೆ ಗುರುಜಿ. ಇವಾಗ 6 ತಿಂಗಳಿಂದ ಏನೂ ನಡೀತಾ ಇಲ್ಲ ಗುರುಜಿ. ಏನು ವ್ಯಾಪಾರ ಮಾಡ್ತಿದ್ರಿ? ಏನು ಕೆಲಸ ಮಾಡ್ತಾ ಇದ್ರಿ? ನಂದು ಲೇಡೀಸ್ ಕಾರ್ನರ್ ಇದೆ ಗುರುಜಿ, ಫ್ಯಾನ್ಸಿ ಐಟಮ್ಸ್. ಅದು ವ್ಯಾಪಾರ ಫುಲ್ ನಿಂತ್ಬಿಟ್ಟಿದೆ ಗುರುಜಿ ಇವಾಗ. ನಿನ್ನ ವ್ಯಾಪಾರ ಅಭಿವೃದ್ಧಿ ಆಗಬೇಕು, ಫ್ಯಾನ್ಸಿ ಸ್ಟೋರ್ ಮಾಡಿದ್ಯಾ ಅಲ್ವಮ್ಮ? ಹೌದು ಗುರುಜಿ. ಒಂದು ಕೆಲಸ ಮಾಡು, ಹೇಳಿ ಹೋಗಿ ಗುರೂಜಿ. ಬಿಳಿ ಸಾಸುವೆ, ಮರಳ ಮಾತಂಗಿ, ಏನ್ ಬಿಳಿ ಗುರೂಜಿ? ಬಿಳಿ ಸಾಸುವೆ, ಬಿಳಿ ಸಾಸಿವೆ, ಮರಳ ಮಾತಂಗಿ, ಮಲ್ಲಮ್ಮ ತಂಗಿ, ಬಿಳಿ ಎಕ್ಕದ ಹೂ, ಬಿಳಿ ಎಕ್ಕದ ಹೂ, ಮುಟ್ಟಿದ್ರೆ ಮುನಿ. ಮುಟ್ಟಿದ್ರೆ ಮುನಿ. ಗೊತ್ತಾ ಮುಟ್ಟಿದ್ರೆ ಮುನಿ? ನೋಡಿದ್ಯಾ? ಟಚ್ ಮಿ ನಾಟ್. ಸರ್. ಗುರುಜಿ. ಅದು ಒಂದು ಸ್ವಲ್ಪ. ಇದ್ರ ಜೊತೆಗೆ ಉದ್ದಿನ ಕಾಳು, ಮುದ್ದಿನ ಕಾಳು ಗುರುಜಿ. ಉದ್ದಿನ ಕಾಳು ಸಪ್ರೇಟ್ ಆಗಿರಲಿ, ಇವೆಲ್ಲ ಒಂದು ಸಪ್ರೇಟ್ ಇರಲಿ. ಗುರುಜಿ. ಇದೆಲ್ಲವನ್ನು ಸಹಿತ ಆಂಜನೇಯ ಸ್ವಾಮಿ ದೇವಸ್ಥಾನ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಇದಿಷ್ಟು ಗಿಡಮೂಲಿಕೆಗಳನ್ನು 9 ದಿವಸ ತಾಮ್ರ ಚಂಬಲ್ ಹಾಕಿಡು. 9 ದಿವಸ ತಾಮ್ರ ಚಂಬಲ್, ತಾಮ್ರದ ತಂಬಿಗೆನಲ್ಲಿ 9 ದಿವಸ ಹಾಕಿರಬೇಕು. ಗುರುಜಿ. ಉದ್ದಿನ ಬೇಳೆಯನ್ನು ಸಪ್ರೇಟ್ ಆಗಿ ಒಂದು ತಾಮ್ರ ಚಂಬಲ್ಲು ಅಥವಾ ತಾಮ್ರದ ಲೋಟದಲ್ಲೋ ತಾಮ್ರ ತಟ್ಟೆಯಲ್ಲೋ ಇಡು. ಗುರುಜಿ. ಇದೆಲ್ಲವನ್ನು ಸಹಿತ 9 ದಿವಸ ಆದಮೇಲೆ ನೀನು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ನಿನ್ನ ಫ್ಯಾನ್ಸಿ ಸ್ಟೋರ್ಗೆ ಈ ಮೂಲಿಕೆಗಳೆಲ್ಲವನ್ನು ಸಹಿತ ಕುಟ್ಟಿ ಪುಡಿ ಮಾಡಿಬಿಡು. ಪುಡಿ ಮಾಡಿ ಪ್ರತಿ ದಿವಸ ಒಂದು ತಾಮ್ರ ಚಂಬಲ್ ನೀರಲ್ಲಿ ಒಂದು ಚಿಟಿಕೆಯಷ್ಟು ಪುಡಿ, ಅದನ್ನು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡಗಳ ಮೇಲೆ ಹಾಕು. ನಿಮ್ಮ ಫ್ಯಾನ್ಸಿ ಸ್ಟೋರ್ ಮುಂಭಾಗದಲ್ಲಿ ಅದರ ಒಂದು ಗಿಡ ಇಡು, ಒಂದು ಪಾಟ್ ಇಡು. ಆ ಪಾಟಲ್ಲಿ ಅದನ್ನು ಹಾಕ್ಬಿಡು. ಉದ್ದಿನ ಕಾಳನ್ನು ದೃಷ್ಟಿ ತೆಗೆದು ಸ್ವಲ್ಪ ದೂರ ತಗೊಂಡೋಗಿ ಹಾಕ್ಬಿಡು. ಇದನ್ನು ಹಾಕಿ ನೀನು ವ್ಯಾಪಾರ ಶುರು ಮಾಡು. ನಿನಗೆ ಮೋಸವಿಲ್ಲದಂತೆ ನಿನಗೇನು ಕೊಡಬೇಕೋ ದೇವ್ರು ಖಂಡಿತ ಅದನ್ನು ಕೊಡ್ತಾನೆ. ಒಳ್ಳೆಯದಾಗಲಿ ತಾಯಿ.